ಯಪ್ಪ ನನ್ ಕೂದ್ಲು ಮೇಲೆ ಎಷ್ಟು ಜನಕ್ಕೆ ಕಣ್ಣು ನೋಡಿ. ಚಿಕ್ಕವ್ರಿಗೆ ಕಾಲಿಗೆ ಬಿದ್ರೆ ಆಯಸ್ ಕಡಿಮೆ ಆಗತ್ತೆ. ಏನ್ ಮಾಡ್ಬೇಕಾಗುತ್ತೆ? ಸ್ಕಿನ್ ಇರೋದೆಲ್ಲ 60% ಬಂದೈತೆ, ಇಳ್ದಿರೋದೆಲ್ಲ 70%. ಆಕ್ಚುಲಿ ಇದು ನನ್ನ ಫೇವ್ರೆಟ್. ನಮ್ಮಮ್ಮ ಆಫೀಸ್ಗೆ ಹೋಗಿದಾರಲ್ಲ ಗೈಸ್, ಹಂಗಾಗಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತಾ ಇದೀವಿ. ಹುಷಾರ್ ಹುಷಾರ್. ಸಾರಿ ಮೋಟಿ, ಸಾರಿ ನೆಕ್ಸ್ಟ್ ಲೆವೆಲ್. ಈಗ ಬಂತು, ಒಳ್ಳೆ ಬನ್ಸಿಲ್ಲ. ನನ್ನ ರೋಸ್ಟ್ ಮಾಡಕ್ಕೆ ಅಂತಾನೆ ಬರ್ತಾರೆ ಇವರು. ನಾಳೆ ಒಂದು ಇವೆಂಟ್ಗೆ ಹೋಗ್ಬೇಕು, ಸಡನ್ ಆಗಿ ಬಂದಿದ್ದು. ಸೊ ಇವಾಗ ನನಗೆ ಔಟ್ಫಿಟ್ ಹುಡುಕ್ಬೇಕು. ನಂದು ಹೇರ್ ಸ್ಟೈಲ್ ಆಯಿತು ಕ್ವಿಕ್ ಆಗಿ. ಕರ್ಲ್ಸ್ ಯಾವ ಥರ ಆಗಿರುತ್ತೆ ಅಂತ ನಾಳೆ ಬ್ಲಾಗಲ್ಲಿ ನೋಡಿ ಆಯಿತಾ. ಒನ್ ಡೇ. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್. ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಗೊತ್ತಾ? ಇವತ್ತು ಸಂಡೇ ಅಲ್ಲ, ಬಟ್ ಸ್ಟಿಲ್ ನಮ್ಮ ಮನೇಲಿ ಚಿಕನ್ ಮಾಡ್ತಿದ್ದಾರೆ. ನಮ್ಮ ದೊಡ್ಡಮ್ಮ ಬಂದಿದ್ರಲ್ಲ, ಸೊ ಹಂಗಾಗಿ ಚಿಕನ್ ಮಾಡ್ತಿದ್ದಾರೆ. ಹೌ ಇಸ್ ಇಟ್? ಮಸ್ತ್ ಮಸ್ತ್ ಮಸ್ತ್. ಒಂಚೂರು ಬೆಂದಿಲ್ಲ, ಆದರೆ ಖಾರ ಮಾತ್ರ ಯಾವ ಹೋಟ್ಲನ್ನ ಒಳ್ಳೆ ಏನೋಳ. ನನಗೂ ತಿನ್ಬೇಕನ್ನಿಸ್ತಿದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಬಟ್ ನಾನು ಬೆಕ್ಕು ಮುಟ್ಬಿಟ್ಟಿದ್ದೆ ಗೈಸ್, ಹಂಗಾಗಿ ಕೈಯೆಲ್ಲ ಗಲೀಜು ಹಾಕ್ಬಿಟ್ಟಿದೆ. ಅದಕ್ಕೆ ಹಿಂಗೆ ಕೈ ಹೋಗ್ತದೆ, ಹಿಂಗೆ ವಾಪಸ್ ತಗೋತಾ ಇದ್ದೀನಿ. ಈಗ ನಾವು ಟೇಸ್ಟ್ ನೋಡೋಣ. ಬೇಯಬೇಕಾ? ಇನ್ನೂ ಬೇಯಬೇಕಂತೆ ಗೈಸ್. ವಾವ್, ಎಲ್ಲಿ ತೋರ್ಸಿ ಹೆಂಗೈತೆ ನೋಡ್ತೀನಿ. ಇದೆಲ್ಲ 60% ಬಂದಿದೆ. ಪರ್ಸೆಂಟೇಜ್ ಲೆಕ್ಕ ಸ್ಕಿನ್ ಇರೋದೆಲ್ಲ 60% ಬಂದೈತೆ, ಇಳ್ದಿರೋದೆಲ್ಲ 70%. ಕೈ ಹಂಗೆಲ್ಲ ಮಾಡಕ್ ತಿನ್ನಕ್ಕಾಗಲ್ಲ, ಅಷ್ಟೊಂದೆಲ್ಲ ಬಂದಿಲ್ಲ. ಸಕ್ಕದಾಗಿದೆ ತಾನೆ? ಖಾರ ಖಾರ ಮಸ್ತಾಗಿದೆ. ಬಟ್ ಬೇಯಬೇಕು. ಫುಲ್ ಸಾರ್ಗಿನ್ನ ಈ ಖಾರ ಮಸಾಲಾನೇ ಚೆನ್ನಾಗಿರುತ್ತೆ. ಹೌದು, ನನಗೂ ಅದೇ ಇಷ್ಟ. ಕ್ರೇಜಿ ಗೈಸ್, ಸಕ್ಕತ್ತಾಗಿದೆ. ಹೆಂಗೆ ತಿಂತವಳು ನೋಡು. ಖಾಲಿ ಆಗ್ಬಿಡುತ್ತೆ, ಅದಕ್ಕೆ ಸುಮ್ತಿದ್ವಿ. ನೀವು ವಿಡಿಯೋ ಮಾಡ್ಕೊಂಡಿಲ್ಲ ಅಂತೀನಿ. ಇಷ್ಟ ಇರೋದು. ನಾ ಆ್ಯಕ್ಚುಲಿ ಇವತ್ತು ತಿಂಡಿ ತಿಂದಿದ್ದು ಲೇಟು. ನಾರ್ಮಲ್ ಡೇಸ್ ಆಗಿದ್ದಿದ್ರೆ ಹೊಟ್ಟೆ ಹಸ್ತಿಲ್ಲ ಅಂದ್ಕೊಂಡು ಒಂದು 4-5 ಗಂಟೆ ಮಾಡ್ತಾಯಿದ್ದೆ ಊಟ ತಿನ್ನೋದನ್ನ. ಇವತ್ತು ಚಿಕನ್ ಅಲ್ವಾ, ಸೊ ಹಂಗಾಗಿ ವಾಸನೆಗೇ ಹೊಟ್ಟೆ ಹಸ್ಬಿಡ್ತು. ನಾನೊಂದ್ಸರಿ ಬಿರಿಯಾನಿ ಮಾಡ್ಕೊಟ್ಟಿದ್ನಲ್ಲ, ಹೆಂಗಿತ್ತು ಮೊನ್ನೆ. ಹೆಂಗೆ ಹೊಡಿತೀನಿ ಗೊತ್ತಾ ಇವಾಗ? ನಿಜ ನೆನಪಿಲ್ಲ. ಅವತ್ತು ಅಕ್ಕನ ಹತ್ರ ರೆಸಿಪಿ ಕೇಳ್ಕೊಂಡು ಮಾಡಿರ್ಲಿಲ್ವಾ? ವಾಟ್ಸಪ್ಪಲ್ಲಿ ಸುಳ್ಳು ಹೇಳ್ತಾಳೆ. ಕುಷ್ಕ ಅಷ್ಟೆ. ಹೋಗ್ಲಿ, ಅದನ್ನೇ ಹೇಳೋದು. ಜಮಾಂತಲ್ಲಿ ಮಾಡಿರೋದು ಅದನ್ನೇ ಹೇಳು ಹೋಗ್ಲಿ ಹೆಂಗಿತ್ತಂತ. ಹೋಗಿ ನಾ ಇನ್ನೂ ಚಿಕ್ಕವಳಾದ್ರು ಹೊಟ್ಟೆಗೆ ಅನ್ನ ತಿಂತಿದ್ದೆ, ಬೇರೆ ಏನಾದ್ರು ತಿಂತಿದ್ದ? ಹೇಳೇ ನೋ, ಇನ್ನೊಂದು ದಿನ ಮಾಡ್ಕೊಡ್ತೀನಿ ಬಾ ನಿನಗೆ. ನೀನು ಹೇಳೋದು ನೋಡ್ತಿದ್ರೇ ಬೇಡ ಬಿಡಿ ಗೈಸ್. ನಾನೇ ಹೇಳ್ತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕೈಲಿ ಹೇಳಿಸ್ತೀನಿ, ಅವಳು ಹೇಳ್ತಾಳೆ ಹೆಂಗಿತ್ತು ಅಂತ. ನಿನ್ಗೆ ಕಣೆ ಹೇಳಿಸ್ತೀನಿ ಇನ್ ದ ಸೆನ್ಸ್ ಮಾಡಿದ್ದೆ ಅಂತ ಹೇಳಿ ಹೇಳ್ತಾಳೆ ಅವಳೆ ಅಂತ. ಚೆನ್ನಾಗಿತ್ತು, ಅದ್ರ ಬಿರಿಯಾನಿ ಮಾಡೋದು ನಿಜ ನೆನಪಿಲ್ಲ ನನಗೆ. ಇನ್ನೊಂದ್ಸರಿ ಮಾಡ್ಕೊಡಿ ಆಯ್ತು. ಮಾಡ್ಕೊಡ್ತೀನಿ. ತಿಂದು ಹೊಟ್ಟೆ ಮುಂದೆ ಇಟ್ಕೊಂಡು ಕುಷ್ಕನೇ ಹೇಳ್ತಾ ಇಲ್ಲ ನೀನು. ಒಂದ್ಸರಿ ಮಾಡ್ಕೊಡ್ತೀನಿ. ಇಲ್ಲ ಕಣಕ್ಕ, ಕುಷ್ಕ ಸಕ್ಕದಾಗಿತ್ತು. ಇವಾಗಿಲ್ಲ, ಬೇಕಾಗಿಲ್ಲ. ಸ್ನ್ಯಾಪ್ಚಾಟಲ್ಲಿ ಸ್ಟ್ರೀಕ್ ಹೋಗಿದೆ ಅಂತ ಹೆಂಗ್ ಆಡ್ತಿದ್ದಾಳೆ ನೋಡಿ. ಗ್ರೋ ಅಪ್. ಎಷ್ಟು ಅಂತ ರೀಸ್ಟೋರ್ ಮಾಡೋಣ ಆಗ್ಬೇಕು ನಿನಗೆ. ಎಷ್ಟು ಹೇಳಿ ನಂದು? ಅಷ್ಟು ಏನ್ ಹೇಳೋಣ ಹೇಳಿ ಗೈಸ್. 896. ಒಳ್ಳೇದಾಗ್ಲಿ ಮೋಟಿ. ಕಂಗ್ರ್ಯಾಚುಲೇಷನ್ಸ್. ಆಕ್ಚುಲಿ ಇದು ನನ್ನ ಫೇವ್ರೆಟ್. ಇಷ್ಟು ಹಾಕ್ಬಿಡ್ಲಾ? ಕಾಳು ಇನ್ನೂ ಬೇಯ್ಬೇಕು ಅನ್ಸುತ್ತೆ. ಮತ್ತೆ ಬೇಯಕ್ಕೆ ಇಡ್ತೀಯಾ? ಒಂದು ಸ್ವಲ್ಪ ಬೇಯಬೇಕಲ್ಲ. ಮೊಟ್ಟೆ ತಿಂದ್ರೆ ಏನು ಗೊತ್ತಾಗುತ್ತಕ್ಕ? ಕಾಳು ಬೇಯಬೇಕು ಒಂದು ಸ್ವಲ್ಪ. ಎಲ್ಲಿ ಎಲ್ಲಿ ತಡಿ, ನೀಟಾಗಿ ಖುಷಿ ಹುಷಾರು. ಎಲ್ಲಿ ಕಡೆ ಪಾಪ ತಡೀರಿ, ಆ ಕಡೆ ಹೋಗ್ಬಿಡುತ್ತೆ.
ಎದ್ರಕಂತ ಈ ಕಡೆ ಕರ್ಸ್ಕ ಹೇಳಿ ಬಿಂದು ಹಾ ಪಾಟ್ ಯಾರಾದ್ರೂ ಎತ್ತಬೇಕು ನಂಗೆ ಪಾಟ್ ಎತ್ತಕ್ಕಾಗಲ್ಲ. ಎಲ್ಲಿ ತೋರ್ಸು ಎಲ್ಲ ನಡಿ ಒಂಚೂರು. ಹುಷಾರ್ ಖುಷು, ಅದು ತುಂಬಾ ಸೂಕ್ಷ್ಮ. ಕಾಲು ಹೊಡ್ಕೊಂಡಿರ್ತೀನಿ. ಕೈಯಲ್ಲಿ ಹಿಡ್ಕೊಂತಿದ್ಯಾ? ಅಳಿಲು ಮರಿ ಹಾಕಿದ್ಯಾ ಅಂತ ಗೈಸ್. ಹುಷಾರ್ ಹುಷಾರ್. ಅದು ದೊಡ್ಡದ ಚಿಕ್ಕದ ಇದು? ಅಲ್ಗೋಯ್ತು ಅಲ್ಗೋಯ್ತು ಅಲ್ಲಿಲ್ಲ. ಅಲ್ಲ ಇದು ಮರಿನಾ ಅಥವಾ ಏನು? ಬರೀ ಇಷ್ಟು ಬೇಗ ಓಡಾಡುತ್ತ ಅದು? ಅಲ್ಲ ಎಲ್ಲಿ ಓಡಾಯ್ತ್ರೆ? ಇಲ್ಲೆಲ್ಲ ಕೆಳಗೆ ಬಂತು. ಖುಷಿ ನೀನ್ 2 ಸತಿ ಮುಟ್ಟಿದ್ರೆ ಹೋಗಲ್ಲ, ಖಚಿತ. ಅಲ್ಲಿ ಮುಳ್ಳಿನ ಗಿಡ ಅದು. ಈಗ ಮೈಯೆಲ್ಲ ಈಗ ಎಳಿಲ್ಲ ಮುಂದಕ್ಕೆ ಎತ್ಕಂತೀಯ. ಮನೆ ಒಂಚೂರು ಕೆಳಗೆ ಹೋಗ್ಬಿಟ್ರೆ ಇಲ್ಲಿ ಹೋಗಲ್, ಜಾಗ ಸಿಕ್ಕರೆ ಹೊರಟೋಗುತ್ತೆ. ಬೈಕ್ ತಕ್ಕೊಳ್ರಿ ಫಸ್ಟ್, ಬೈಕ್ ಹೊರಗ ನಡಿ. ಮನೆ ಓಡ್ಬಿಡುತ್ತೆ. ಒಂಚೂರು ಜಾಗ ಸಿಕ್ಕರೆ ಓಡೋಗುತ್ತೆ ಕಣ ಅದು. ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ. ಹಿಡ್ದು ಬಿಡಿ ಇವಾಗ. ಹಿಡ್ಕ 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 ಹಿಡ್ಕ. ಬಿಡು, ಹೋಯ್ತು ಹೋಯ್ತು ಅಷ್ಟೇ. ಅದಿನ್ನ ಗಾಬರಿ ಆಗಿದೆ ಅಷ್ಟೇ. ಅದು ಹೋಗ್ಲಿ ಬಿಡು ಅಷ್ಟೇ. ಅದು ಅದೊಂದು ಸಾಕೋಬೋದಾಗಿತ್ತು. ಹ್ಞೂ, ಸಾಕಳಕ್ಕೆ ಎಲ್ಲಿ ಸಿಗುತ್ತೆ ಅದು? ಹೊರಟಾಯ್ತು. ಖುಷಿ ಹಿಡಿಬೋದಾಯ್ತು ಇದನ್ನ ಹಿಡ್ಕೊಂಡು. ಅಲ್ಲೇ ಆಯ್ತಾ? ಇರ್ಬೇಕು, ಅಲ್ಲೇ ಇದೆ. ಬಂತಾ ಬಂತಾ? ಆಯ್ತಾ? ಇವಳೊಬ್ಳು ಲೇ ನೀನು ಇವಳೆಲ್ಲರ ಹಾಗೆ ಹಿಡ್ದಾಳೆ ಮನೆಗೆ ಹೊಳಿಲ್ಲ ಅಂತ. ಎಲ್ಲಿ ಇದೇನೆ ಯಾರ ಹತ್ರ ಕಣಮ್ಮ ಕಾಡಿಸ್ತು. ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿ. ಚೆನ್ನಾಗಿದೆ. ಅಲ್ಲ ಇಷ್ಟು ದಪ್ಪ ಏನು ಕಣ್ ಚೆನ್ನಾಗೈತೆ. ನೀನ್ ಕಾರ್ ಹಂಗಿಂಗ್ ಆಡ್ಸಿರುವ ಆಮೇಲೆ ಇದಾಗ್ಬಿಡು. ಅದು ಸಾಕಕ್ಕೂ ಆಗಲ್ಲ ಬಿಡು. ಅದು ಎಲ್ಲಿರುತ್ತೆ? ಮುಟ್ಬಿಟ್ರೆ ಮನುಷ್ಯರು ಮುಟ್ಕೊಂಡ್ರೆ ಅದು ಮತ್ತೆ ಇದಾಗುತ್ತೆ. ಬಟ್ ಸಾಕಕ್ಕೆ ಆಗಲ್ಲ. ಅದೇನು ಸಾಕ್ತೀಯ? ಬುಟ್ಟಿ ಬರುತ್ತೆ. ಹೋಯ್ತು ಅಲ್ಲಿಲ್ಲ. ಪಾಪ ಹಿಂಸೆ ಕೊಟ್ಟಂಗೆ ಬಿಡಿ, ಹೋಗಿ ಅದ್ರ ಪಾಡಿಗೆ ಅದಿರುತ್ತೆ. ಫುಡ್ಡಾಗಿ ಬೆಳೆಸ್ದಂಗೆ ಅದು ಇದನ್ನು ತಿನ್ನಲ್ಲ. ಒಂದ್ ಬಂದಿತ್ತಲ್ಲ ಮನೆ ಒಳಗಡೆ ಒಂದು ಕಾಲ್ ಮುರ್ಕೊಂಡು ಒಂದ್ಸರಿ ನೆನ್ಪೈತಾ? ನಮ್ಮನೇಲಿ ಅದೇ ಆತರ ಏನಾದ್ರು ಆಗಿದ್ರೆ ಚೆನ್ನಾಗಿರೋದ್ನಲ್ಲ ಯಾಕೆ ಇದೆಷ್ಟು ಹೋಯ್ತು ಹಂಗೇನೆ ಅದು. ಹೋಯ್ತಾ? ಹೂವಿನ ಗಿಡದ್ದು ಹೋಯ್ತಾ? ಎಲ್ಲಿ ಇಲ್ವಾ? ಹೋಯ್ತಪ್ಪ. ಇದನ್ನ ತಾನೇ ಟೈಟ್ ಹಿಡಿದ್ರೆ ಅದಕ್ಕೆ ನೋವಾಗುತ್ತೆ. ಅಯ್ಯೋ ನೋವಾಗುತ್ತೆ ಅಂತ ಹಿಡಿದು ಬಿಟ್ಟ. ಬಿಡಿ, ಹೋಯ್ತು. ಅಲ್ಲೇನೋ ಐತೆ ತನಕ. ಬಿಡು, ಹೊರಟೋಗುತ್ತೆ ಅದು. ಅಲ್ಲ ಐತೆ ಇರ್ಲಿ ಬಿಡು, ಏನ್ ಮಾಡ್ತೀಯ ಹಿಡ್ಕೊಂಡು? ಮಧ್ಯದಲ್ಲಿ ಕರೆಕ್ಟ್ ಆಗಿ ಕಲ್ ನೋಡ್ಬಿಟ್ಟು ಅವಾಗಿಂದ ಅಳಿಲಿದೆ ಅವಾಗ್ಲೇ ಇತ್ತು ಅಲ್ಲಿ. ಹೋಗು ಹೋಗು ಹೋಗು. ತಲೆ ಮೇಲಿಂದ ತಂತು ನೋಡ್ದ ಬಾಲನ ಹಿಂಗ್ ತಗೊಂಬರು. ನಾನು ಇವತ್ತೇ ನೋಡಿದ್ದದನ್ನ. ಅದಿನ್ ಲೈಫಲ್ಲಿ ಯಾಕೆ ಬಂದ್ಬಿಡು. ಅದಿನ್ ಲೈಫಲ್ಲಿ ಮನುಷ್ಯರು ನೋಡ್ರೆ ಆಗಲ್ಲ. ಅದಕ್ಕೆ ಬೇಡಪ್ಪ, ಕಪ್ಪೆ ನೋಡಕ್ಕೆ ಭಯ ಆಗುತ್ತೆ. ಇದು ಮುದ್ದೆ, ಇದು ಕಾಳು. ಮನೆ ಕಾಳೆ ಹಾಕಿಲ್ಲ. ನಮ್ಮಮ್ಮ ಆಫೀಸ್ಗೆ ಹೋಗಿದಾರಲ್ಲ ಗೈಸ್, ಹಂಗಾಗಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತಾ ಇದೀವಿ. ಇದು ಹಾಕಿಲ್ಲ, ಖಾಲಿ ಬಾಕ್ಸ್ ಕೊಡ್ತಿದೀವಿ. ಇಲ್ಲ ಕಣೆ, ಇದ್ರಲ್ಲಿ ಕಾಳಿದೆ, ಅದ್ರಲ್ಲಿ ಸಾಂಬಾರಿದೆ. ಅದೇ ಸಾಂಬಾರು ಹಾಕಬೇಕು, ಅದಕ್ಕೆ ಹಾಕಿಲ್ಲ. ಓಕೆ, ಮನೆಯಾಗ ಕೊಟ್ಬರಕ್ಕೆ ಹೋಗ್ತಾವಳೆ. ಬಾಯ್ ಬಾಯ್. ಕರೆಗೆ ಇಟ್ಕೋದು ಚೆಲ್ಲುತ್ತೆ. ಒಂದ್ ಬಟ್ಟೆ ತರಕ್ಕೆ ಹಾಂ, ಬಟ್ಟೆ ತರಕ್ಕೆ ಸುಡ್ತಿರು. ಓಕೆ ಗೈಸ್, ಸೊ ಇವಾಗ ನಾಳೆ ಒಂದು ಇವೆಂಟ್ಗೆ ಹೋಗಬೇಕು. ಸಡನ್ನಾಗಿ ಬಂದಿದ್ದು. ಸೊ ಇವಾಗ ನನಗೆ ಔಟ್ಫಿಟ್ ಹುಡುಕ್ಬೇಕು. ಬಿಕಾಸ್ ನಾಳೆ ಮಧ್ಯಾಹ್ನನೇ ಇವೆಂಟ್ ಇರೋದು 12:30ಗೆ. ನಾ ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ನಾಳೆ. ತಲೆ ಕೆಡ್ತದೆ. 1-2 ಕಾಂಟೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ನಾಳೆನೂ ಆಗಲ್ಲ, ಇವತ್ತೂ ಆಗಲ್ಲ. ಸೊ ನೋಡಬೇಕು ಏನು ಮಾಡೋದು ಅಂತ. ಮಾನ್ಯಶ್ರೀ ಅವರು ನನಗೆ ಔಟ್ಫಿಟ್ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತಾರೆ. ನಂಗೆ ಟಾಪ್ ತೋರ್ಸೋದು ನೋಡಿ ಕೊಡ್ತೀನಿ. ಹಾಂ, ಬಾಟಮ್ ಹುಡುಕೊಡ್ತೀನಿ, ಟಾಪ್ ತೋರಿಸು. ನಮಸ್ಕಾರ. ಯಾಕೆ ವಿದ್ಯಕಾ ವಾಟ್ ಏನ್ ಗೊತ್ತಾ? ಗೊತ್ತಿಲ್ಲ, ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಆಹಾಹಾ ಅಂತಾಳೆ ನೋಡಿ ಇವಾಗ ಅಂತ ಅಂತ ಅಂದು ನಿನ್ನ ಫುಲ್ಲು ಇದು ಮಾಡಾಕ್ಬಿಟ್ಟವಳೆ. ಏನೋ
ನಾನು ಹಂಗೆಲ್ಲ ಮಾಡ್ತೀನ ಮಾಡಿರ್ತೀಯ, ಅದಕ್ಕೇನೆ ಹೇಳ್ತಿರೋದು ಅವಳು. ಸುಮ್ನೆ ಮಾಡಕ್ಕಾಗತ್ತಾ? ಈಗ ಒಂದು ಕೆಲ್ಸ ಪ್ಲೀಸ್ ನನಗೆ ಔಟ್ಫಿಟ್ ಹುಡ್ಕೊಡ್ರಿ ನಾಳೆಗೆ. ಹೇಳ್ದಲ್ಲ ಸೀರೆ ಅವಳು ಕಳ್ಸ. ನಾಳೆ ಕಣಕ. ಟಾಕಿಂಗ್ ಅಬೌಟ್ ಟುಮಾರೋಸ್ ಇವೆಂಟ್. ಅದೇ ಯಾವುದು ಅಂತ ಗೊತ್ತಿದ್ರೆ ನಾನು ಯಾಕೆ ನಿಮ್ಮನ್ನ ಕೇಳ್ತಾ ಇದ್ದೆ ಹುಡುಕೊಡ್ರಿ ಅಂತ. ಈವೆಂಟೇ ಗೊತ್ತಿಲ್ವಾ? ಅಲ್ಲ ಈವೆಂಟ್ ಗೊತ್ತು. ಏನ್ ಜಾಸ್ತಿ ಆಗುತ್ತೆ. ಬಿಸಿಲು ಇನ್ನ ಬರ್ಸ್ಲಾ? ಅಯ್ಯೋ ಬರ್ಲಿಲ್ಲ. ಬಂತು ಗೈಸ್. ಇವಾಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಹಿಡ್ಕೊಂಡು ಮಾತಾಡ್ತಿದೀವಿ. ವ್ಲಾಗ್ಗೆ ಅಡ್ಜಸ್ಟ್ ಆಗ್ತಾ ಇದ್ದೀನಿ ಗೈಸ್. ಸೊ ಹಂಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಂಗೆ ಗೊತ್ತಾ, ನನಗೀಗ ಔಟ್ಫಿಟ್ ಹುಡ್ಕೊಡಿ ಪ್ಲೀಸ್. ನಿಮ್ದಮ್ಮಯ್ಯ ಅಂತೀನಿ. ಈವೆಂಟ್ ಸಾಕು ನೋಡಿಲಿ ಕಣ್ಣು ಹೆಂಗ್ ಹುಡ್ಕೋತಾ ಒಂದು ಕಾಣ್ತಲ್ಲ. ಕಾಲಿಗೆ ಕೂತಿದ್ಯಾ? ಚಿಕ್ಕವ್ರಿಗೆ ಕಾಲಿಗೆ ಬಿದ್ರೆ ಆಯಸ್ ಕಡಿಮೆ ಆಗತ್ತ. ಇದೇನ್ ಮಾಡ್ಬೇಕಾಗತ್ತೆ? ಇದ್ದೇನ್ ಮಾಡ್ಬೇಕಾಗೈತೆ ಅಂತ ಕಡೆ ಬೀಳು. ಈಗ್ಲೇ ಜಿಗುಪ್ಸೆ ಬಂದೊಳ್ತಾರ. ಏನೇ ಕಾಲಿಗೆ ಬಿಡು. ತಗೊಳ್ಳಿ, ನಮಸ್ಕಾರ ಮಾಡ್ಕೊಳ್ಳಿ. ಬೀಳ್ತೀನಿ ಅಲ್ಲಿಲ್ಲ. ಅದಕ್ಕೆ ಅವಳು ಕಲ್ತ್ಕೊಂಡಿರೋದು. ಇವಳಿಗೇನೋ ಖುಷಿ, ನಿನಗೆ ಹೇಳ್ತಾ ಇರೋದು. ಅದು ನನಗೆ ಆಶೀರ್ವಾದ ಮಾಡಕ್ ಇಷ್ಟ. ನೀನ್ ದೊಡ್ಡವಳು ಬೇಡ ಬೇಡ ಅಂದ್ಲು. ನಂಗೆ ಆಶೀರ್ವಾದ ಮಾಡಕ್ ಇಷ್ಟ. ಅದಕ್ಕೆ ಇಷ್ಟ ಬೀಳಕ. ಸುಮ್ನೆ ಚಿಕ್ಕವ್ರಿಗೆ ಬೀಳ್ಬಾರ್ದು. ಬೇಕಾದ್ರೆ ವಿದ್ಯಾಕಂಗ್ ಬೀಳ್ತೀನಿ. ಅವಳು ದೊಡ್ಡವಳಲ್ಲ ನಂಗೆ ಅಂತ. ಅವಳು ಕೇಳಿಲ್ಲ, ನೋಡು ಬೇಡ ಅಂತಿಲ್ವಾ? ನಂಗೇನ್ ಇಷ್ಟ ಇಲ್ಲ. ಆಯ್ತು ಬಾ. ಯಾಕೆ ನೀನ್ ಬ್ಲರ್ ಆಗ್ತಿದಿ? ಹೇಳ್ತು ಅದೇ ನಾನ್ ಜಾಸ್ತಿ ವೈಟ್ ಆಗ್ಬಿಟ್ಟು ಬ್ಲರ್ ಆಗ್ತಾ ಇದ್ದೀನಿ. ನನ್ ಮುಖ ತೊಳ್ದಿಲ್ಲ, ನಿನಗೆ ಗೊತ್ತಾ? ಕೇರ್ ಮಾಡಿಲ್ಲ, ಮುಖನೂ ತೊಳ್ದಿಲ್ಲ. ಅದಕ್ಕೆ ಇಷ್ಟ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸ್ಕಿನ್ ಕೇರ್ ಮಾಡಿಲ್ಲ. ಪ್ರಾಡಕ್ಟ್ ಹಚ್ಕೊಂಡು ಬ್ಯೂಟಿ ಕ್ರಿಯೇಟರ್ಗೆ ಈ ಮಾತು ಹೇಳ್ಬೋದಾ ನೀನು? ಅಳಸ್ನೆ ಹಣ್ಣು ಯಾರ್ಯಾರು ಅಳಸ್ನೆ ಹಣ್ಣು ತಿಂದ್ರಿ ಈ ಸೀಸನ್ ಅಲ್ಲಿ? ನಾನಂತೂ ಸಿಕ್ಕಾಪಟ್ಟೆ ತಿಂದಿದ್ದೀನಿ. ಗುಳ್ಳೆ ಆಗೋಷ್ಟು ತಿಂದಿದ್ದೀನಿ. ನನಗೆ ನನ್ನ ಕೂದಲು ಮೇಲೆ ಎಷ್ಟು ಜನಕ್ಕೆ ಕಣ್ಣು ನೋಡಿ. ಕೇರದು ಕಣ್ಣಲ್ಲ. ಅದೇ ನನ್ನ ರೋಸ್ಟ್ ಮಾಡಕ್ಕೆ ಅಂತಾನೆ ಬರ್ತಾರೆ ಇವರು. ನೋಡಿ ಎಷ್ಟು ದೊಡ್ಡ ಗುಳ್ಳೆ ಆಗಿದೆ. ಸ್ಟಾಪ್ 1 minute. ನಾನು ಹೇಳ್ತಾ ಇರ್ಲಿಲ್ವಾ, ಏನಾದ್ರೂ ಒಂದು ಇವೆಂಟ್ ಇರ್ಬೇಕು, ಏನಾದ್ರೂ ಒಂದು ಆಗ್ಬೇಕು, ಅವಾಗ ಗುಳ್ಳೆ ಆಗುತ್ತೆ. ಈ ಗುಳ್ಳೆ ಎಲ್ಲ ಈ ಮಾರ್ಕ್ ಎಲ್ಲ ಡಾರ್ಕ್ ಆಗಿದೆ. ಯಾಕೆ ಗೊತ್ತಾಗುತ್ತೆ ಏನಾರ ಐತೆ. ಹೌದು, ನೀನ್ ಹಿಂಗೆ ಗೆಸ್ ಮಾಡ್ಕೊಬಿಡು. ಗುಳ್ಳೆ ಬತ್ತು ಅಂದ್ರೆ ಏನೋ ಇವೆಂಟ್ ಬರ್ಬೋದು ನಂಗೆ ನೆಕ್ಸ್ಟ್. ಜನ ಎಲ್ಲಿ ಸಿಗ್ತಾರೆ ಗೈಸ್? ನನ್ನ ಸುತ್ತಮುತ್ತ ಇದ್ದಾರೆ ನೋಡಿ. ಬೇಕಂದ್ರೆ ಹೇಳಿ, ನಿಮ್ ಮನೆಗೆ ಕಳ್ಸ್ಕೊಟ್ಬಿಡ್ತೀನಿ. ಆಗ್ತಾ ಇಲ್ಲ ನನಗೆ. ಏನಿಲ್ಲ ಬಿಡು. ಅಷ್ಟೇ ಗೈಸ್. ಇವಾಗ ನಾನು ಔಟ್ಫಿಟ್ ಹುಡುಕ್ಬೇಕು. ಇವ್ರು ಯಾರು ನನಗೆ ಹುಡ್ಕೊಡ್ತಾರೆ ಅಂತ ನಂಗೆ ಅನಿಸ್ತಾ ಇಲ್ಲ. ಸೊ ನಾನೇ ಹುಡುಕ್ಬೇಕು. ಏನು ಯಾವಾಗ್ಲೂ ಹುಡುಕೊಟ್ರು ಹಂಗ ಅಂತ ಬೇರೆ ಬಿಲ್ಡಪ್ ಕೊಡ್ತಾರೆ. ಸೊ ಇವಾಗ ಹುಡುಕ್ತೀನಿ. ಬಾ ಅಕ್ಕಯ್ಯ, ಸ್ನ್ಯಾಪ್ ತೆಗೊಳ್ಳೋಣ. ಸ್ನ್ಯಾಪ್ ತೆಕ್ಕಬೇಕಂತೆ. ಇವಳು ಯಾಕೆ ಹಿಂಗ್ ನಗರ್ತೋಳು ಸುಮ್ನೆ? ಯಾಕೆ ಏನೋ ಮಾಡೋ ಎಲ್ರು ಅಕ್ಕಯ್ಯ ಬಾರಿ. ನೀನ್ ಈಗ ಹೇಳ್ದಲ್ಲ 2 ನಿಮಿಷದ ಮುಂಚೆ, ಅದನ್ನ ಫ್ಲಾಶ್ ಆಯ್ತು ನನಗೆ. ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ. ತಾರೆ ಮಣ್ಣು ಹಾಕ್ತಿವಿ ಅಷ್ಟೇ ನಾವು. ಸಕ್ಕರೆ ಮಕ್ಕಳ ಬಾಯಿ ಹಿಂಗೆಲ್ಲ ತಪ್ಪಾಯ್ತು. ಸಾರಿ ಮೊಟ್ಟಿ, ಸಾರಿ ಅಕ್ಕಯ್ಯ. ನೆಕ್ಸ್ಟ್ ಲೆವೆಲ್. ಇರ್ಲಿ ಬಿಡು, ಕ್ಷಮಿಸಿದೆ. ನಾನು ದೇವ್ರ ಹತ್ರ ಕೇಳ್ಬೇಕು ಸಮಯ ನಿನ್ನ ಹತ್ರ. ಓ ಮೈ ಗಾಡ್ ಗೈಸ್, ಇದರ್ ದೇಕೋ ಗಾಯ್ಸ್, ಇದರ್ ದೇಕೋ ನಾ. ನನಗ್ ಮಾತ್ರ ಬರ್ತಾ ಇಲ್ಲ, ಇವಳಿಗೆ ಒಳ್ಳೆ ಮನ್ಸಿಗೆ ಮಾತ್ರ ಬರೋದು. ಈಗ ಬಂತು. ಈಗ ಒಳ್ಳೆ ಮನ್ಸಿಲ್ಲ, ನನಗೆ ಬಂದೇ ಬರುತ್ತೆ. ತಳ್ಳೆ ಅವಳನ್ನ. ಈ ಔಟ್ಫಿಟ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಹುಡುಕಿ ಸಾಕಾಯ್ತು. ಫೈನಲಿ ಇದನ್ನು ಡಿಸೈಡ್ ಮಾಡಿ. ಆ್ಯಕ್ಚುಲಿ ಇವೆಂಟಲ್ಲಿ ಡ್ರೆಸ್ ಕೋಡ್ ಏನೂ ಹೇಳಿರಲಿಲ್ಲ. ಸೊ ಐ ಥಾಟ್ ವೈಟ್ ಅಥವಾ ಪಿಂಕ್ ಇದ್ರೆ, ಫಸ್ಟ್ ವೈಟ್ ಹುಡುಕಿದೆ. ವೈಟ್ ಇದ್ರೆ ಸೇಫರ್ ಆಪ್ಷನ್ ಇರುತ್ತೆ ಅಂತ. ಬಟ್ ವೈಟಲ್ಲಿ ನನಗೆ ಯಾವುದೂ ಪ್ರಾಪರಾಗಿ ಅಷ್ಟು ಚೆನ್ನಾಗಿ ಕಾಣೋ ಹಂಗೇನು ಸಿಗಲಿಲ್ಲ. ಇವಾಗ ಅದಕ್ಕೆ ಇದೊಂದು ಟಾಪ್ ಇತ್ತು, ಅದನ್ನು ನೆನೆಸ್ಕೊಂಡು ಓಕೆ ಫೈನ್ ವಿಲ್ ಗೋ ವಿತ್ ದಿಸ್ ಒನ್ ಅಂತೇಳಿ ಈಗ ಹುಡುಕಿ ಇವಾಗ ಸ್ನಾನ ಮಾಡ್ಕೊಂಬಂದೆ. ನಾನು ಇನ್ನೂ ಹೇರ್ ಸ್ಟೈಲ್ ಮಾಡಿಕೊಂಡು ಹೇರ್ ಸೆಟ್ ಮಾಡ್ಕೊಂಡು ಮಲ್ಕೋಬೇಕು.
ಬೇಗ ಬೇಗ ಹೇರ್ನ ಸೆಟ್ ಮಾಡ್ಕೊಂಡ್ಬಂದು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ನಂದು ಹೇರ್ ಸ್ಟೈಲ್ ಆಯಿತು. ಕ್ವಿಕ್ಕಾಗಿ ವಿಡಿಯೋ ಮಾಡಿಕೊಂಡೆ. ನನಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಮೂತಿ ಇದ್ಲು. 10:40 ಆಗಿದೆ. ನಾನು ಬೆಳಗ್ಗೆ ಎದ್ದು ಮತ್ತೆ ಹೊರಡಬೇಕು. 6 ಬೇಡ 5:30 ಇನ್ನು ಇದು ವಿಡಿಯೋ ಮಾಡಬೇಕು. ಈಗ ನೈಟು ನಿದ್ದೆ ಇಲ್ಲ ಗೈಸ್. ನಾನು ಇನ್ನೊಂಚೂರು ಎಡಿಟಿಂಗ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗೆ ಬೇಗ ಎದ್ದು ಹೋಗಬೇಕು. ನನ್ನ ಕರ್ಲ್ಸ್ ಯಾವ ಥರ ಆಗಿರುತ್ತೆ ಅಂತ ನಾಳೆ ವ್ಲಾಗಲ್ಲಿ ನೋಡಿ ಆಯಿತಾ. ಐ ಥಿಂಕ್ ಚೆನ್ನಾಗಿ ಬರಬಹುದು. ವಿಲ್ ಸಿ. ಇಷ್ಟು ಕೂದಲು ಬಂತು ನಂದು ಇವತ್ತು. ಮಮ್ಮಿ ಸೊ ನಾಳೆ ಸಾವಿನ ಮನೆಗೆ ಬಂದು ನಾಮಕರಣದ್ದು ಇನ್ವಿಟೇಷನ್ ಕೊಟ್ರಂತೆ ಅಂತ. ಇವಳ್ದು ಇದಕ್ಕಿನ್ನ 3-4 ಉದುರುತ್ತೆ ಕೂದಲು. ಅದಕ್ಕೆ ಇಷ್ಟು ದಪ್ಪ ಇತ್ತು ಗೊತ್ತಾ ಗೈಸ್ ಮಾನ್ಯನ ಕೂದಲು. ಒಂದು ಫೋಟೋ ತೋರಿಸ್ತೀನಿ, ಆ ಫೋಟೋದಲ್ಲಿ ನೋಡಿ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿತ್ತು ಮಾನ್ಯನ ಕೂದಲು ಅಂತೆಲ್ಲ ಉದ್ರೋಗ್ಬಿಟ್ಟಿದೆ. ಸೊ ನಾನು ಇನ್ನು 3-4 ಡೇಸ್ ಇರಲ್ಲ. ಡು ಯು ಮಿಸ್ ಮೀ ಅಂದಲ್ಲ ಈಗಿನ ನನಗಂತಿನ ಅಂತ ಅಂದ್ಬಿಟ್ಟು ಏನೋ ಹೋದ್ರೆ ಹೋಗ್ತಾಳಲ್ವಾ ಅಂತ ಹೋಗ್ಲಿ ಫಸ್ಟ್. ನಿನಗೆ ಗೊತ್ತಾಗುತ್ತೆ ಹೋಗು. ಬರೋಷ್ಟೊತ್ತಿಗೆ ಸ್ಯಾಟರ್ಡೆ ಎಕ್ಸಾಮ್ಸ್ ಇದೆ ತಮ್ಮಿಗೆ, ಇವಳಿಗೆ ಎಕ್ಸಾಮ್ಸ್ ಗೈಸ್. ಸೊ ಓದೋಕ್ಕೆ ಶುರು ಮಾಡಿ ಬೇರೆ ಕೆಲಸಗಳನ್ನೆಲ್ಲ ಬಿಟ್ಟು ಎಕ್ಸಾಮ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಅರ್ಥ ಆಯ್ತಾ? I don't want this mode. ಬಟ್ ಯು ಶುಡ್. ನಿಂದ ಹೇಳ್ತಿರೋದು ನಮ್ದೇನೋ ಇಷ್ಟು ತನಕ ನಗ್ನಕ್ಕೊಂಡು ಮಾತಾಡ್ತಿದ್ದೇನೆ. ಸಡನ್ನಾಗಿ ಯಾಕೆ ಮತ್ತೆ ಇವತ್ತು ಎದೊಳ್ತೀನಿ ಅಂತ 7 ಗಂಟೆಗೆ ಓದ್ಕೊತೀನಿ ಅಂದ್ಲು. ಎಬ್ಸಿದ್ರೆ ತಿರ್ಕೊಂಬಲ್ಕೊಂಡ್ಳು. ಸಿ ಯು ಆಫ್ಟರ್. ಬೆಳಗ್ಗೆ ನೀನು ಎದ್ದಿರಲ್ಲ. ಹೇಳ್ತೀನಿ ಸ್ಯಾಟರ್ಡೆ ಸುಮ್ಮನೆ ಬಾ. ಏಕೆ ಸುಮ್ಮನೆ ಬಾವ ಸುಮ್ಮನೆ ಬಾ. ಅಲ್ಲ ಇನ್ನೊಂದು ವಾರ ಹೇಳ್ತೀನಿ ಇನ್ನೊಂದು ವಾರ ಏನು ನಮ್ಮ ಅತ್ತೆ ಮನೆಯದು ಇನ್ನೊಂದು ವಾರ ಅಲ್ಲ. ಸೊ ಓದ್ಕೋ ಚೆನ್ನಾಗಿ. ಅರ್ಥ ಆಯ್ತಾ? ಓಕೆ ಕಂಪ್ಲೀಟ್. ಮಕ್ಕಳಪ್ಪ ಫಾ ಆಗ್ತಿದೆ ಎಲ್ಲ ಬೆಳಿಗ್ಗೆಯಿಂದ. ಓಕೆ ಗೈಸ್, ನಾನು ಇವಾಗ ಹೋಗಿ ಮಲ್ಕೊ. 5 ನಿಮಿಷ ಹಾಕಿಲ್ಲ ಮನ್ಯ. ಹಾಕೋ ಆನ್ ಮಾಡು. ಇಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿದು, ಎಸ್ಥೆಟಿಕ್ ಆಗಿ ಅಲ್ಲ? ಚೆನ್ನಾಗಿ ಕಾಣ್ತಿದೆ. ನಾನು ಇನ್ನೂ ಚೆನ್ನಾಗಿ ಮಾಹಿತಿ ನೋಡಿದ್ರಲ್ಲಿ ಇದಕ್ಕೇನು ಕಡಿಮೆ ಇಲ್ಲ, ಚೆನ್ನಾಗಿದೆ. ಸೊ ಐ ವಿಶ್ ನಮ್ಮ ಮನೆ ಪೂರ್ತಿ ಹಿಂಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದಲ್ವ. ಒಂದಿನ ಒನ್ ಡೇ ಬೆಂಗಳೂರಿಗೆ ಹೋಗ್ತಾ ಹೇಳ್ತೀನಿ ಏನು ಇವೆಂಟು ಏನು ಅಂತ. ಸೊ ಇವಾಗ ಮಲ್ಕೊತಿದ್ದೀನಿ. ಐ ಹೋಪ್ ನಿಮ್ಮದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಐ ಆಮ್ ಟ್ರೈಯಿಂಗ್ ಎವ್ರಿ ಡೇ ವ್ಲಾಗ್ ಮಾಡೋದಕ್ಕೆ. ಬಟ್ ಐ ಆಮ್ ನಾಟ್ ಶೋರ್. ಅವಾಗವಾಗ ಏನಾದ್ರೂ ಇಂಟ್ರಪ್ಟ್ ಆದರೆ ಮೇ ಬಿ ಐ ವಿಲ್ ಮಿಸ್. ಬಟ್ ನನ್ನ ಪ್ರಾಬ್ಲಮ್ ಏನು ಅಂದರೆ ಒಂದ್ಸರಿ ಮಿಸ್ ಮಾಡಿಬಿಟ್ರೆ ಮತ್ತೆ ಆ ಮೊಮೆಂಟಮ್ ಬರೋದು ಸ್ವಲ್ಪ ಕಷ್ಟ. ಸೊ ಅದಕ್ಕೆ ಮಿಸ್ ಮಾಡ್ತಿಲ್ಲ. Okay guys, I'll see you guys tomorrow. So I hope ನಿಮಗೆ ಈ vlog ಇಷ್ಟ ಆಗಿರುತ್ತೆ ಅಂತ. See you, bye.